ಕಾಂಗ್ರೆಸ್ನವ್ರು ಪ್ರಣಾಳಿಕೆ ಒಳಗೆ ಹಾಕಿದರು, ನಾವು ಈ ರಾಜ್ಯದಲ್ಲಿ ಒಳ ಮೀಸಲಾತಿ ಕೊಡ್ತೀವಿ ಅಂಥೇಳಿ. 5 ವರ್ಷ ಸಿದ್ದರಾಮಯ್ಯನವರು ಪ್ರತಿನಿತ್ಯ 40 ವರ್ಷದಿಂದ ಭಾಷಣ ಮಾಡ್ತಾರೆ. ಏನು ಭಾಷಣ ಮಾಡ್ತಾರೆ? ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಸಾಮಾಜಿಕ ನ್ಯಾಯ ಅಂಥೇಳಿ ಭಾಷಣ ಮಾಡ್ತಾರೆ. 5 ವರ್ಷ ಸದಾಶಿವಯ್ಯನ ವರದಿನ ತಿರುಗೂ ನೋಡಲಿಲ್ಲ. 2018ರಲ್ಲಿ ಸರ್ಕಾರ ಹೋಯ್ತು ಸಿದ್ದರಾಮಯ್ಯನವ್ರದ್ದು. ಸಿದ್ದರಾಮಯ್ಯನವ್ರು ಹೇಳ್ತಾರೆ, ಒಳ ಮೀಸಲಾತಿ ಮಾಡದೇ ಇರೋ ಕಾರಣಕ್ಕೆ ಲೆಫ್ಟ್ನವರು ಮಾದಿಗರು ನನಗೆ ಓಟ್ ಹಾಕಲಿಲ್ಲ, ನನ್ನ ಸರ್ಕಾರ ಹೋಯ್ತು ಅಂತ ಸೋನಿಯಾ ಗಾಂಧಿಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ವರದಿ ಕೊಟ್ಟರು. ಮೀಡಿಯಾದ ಮುಂದೂ ಹೇಳಿದರು, ಬೆಂಗಳೂರಿನಲ್ಲೂ ಹೇಳಿದರು, ದಿಲ್ಲಿಯಲ್ಲೂ ಹೇಳಿದರು. ಇವತ್ತಿಗೂ ವಿಡಿಯೋ ಕ್ಲಿಪ್ಪಿಂಗ್ಸ್ ನೋಡ್ಬೋದು. ಅದಕ್ಕಾಗಿ ನನ್ನ ಸರ್ಕಾರ ಹೋಯ್ತು. ಆಮೇಲೆ ಯಾವ ಪಕ್ಷಕ್ಕೂ ಬಹುಮತ ಬರಲಿಲ್ಲ. ಹೌದು, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು. ಆ ಸಂದರ್ಭದಲ್ಲಿ ನಮ್ಮದೊಂದು ಇನ್ನೂ ಒಂದು ಹೋರಾಟ ಇತ್ತು. 101 ಜಾತಿ ದಲಿತರು ಸೇರಿ, ಎಸ್ ಟಿ ಜನಾಂಗದವರು ಸೇರಿ ನಮ್ಮದೊಂದು ಕಾಮನ್ ಹೋರಾಟ ಇತ್ತು. ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹೆಚ್ಚಳ ಮಾಡಬೇಕು ಅಂತ. ಅದಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸರ ಕಮಿಷನ್ ನೇಮಿಸಿದ್ರು HD ಕುಮಾರಸ್ವಾಮಿ ಅವರು. ಆಮೇಲೆ ಕುಮಾರಸ್ವಾಮಿ ಅವರು ಅಧಿಕಾರ ಬಿಟ್ಟ ಮೇಲೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ರಾಜೀನಾಮೆ ಕೊಟ್ಬಿಟ್ರು. 1 ವರ್ಷದ ನಂತರ ಅವ್ರ ಸರ್ಕಾರ ಹೋಯಿತು. ರಾಜೀನಾಮೆ ಕೊಟ್ಟ ಮೇಲೆ ನನ್ನನ್ನು ನಮ್ಮ ರಾಷ್ಟ್ರೀಯ ನಾಯಕರು ಉಪಮುಖ್ಯಮಂತ್ರಿ ಮಾಡಿದರು. ಸಮಾಜ ಕಲ್ಯಾಣ ಮತ್ತು PWD ಮಿನಿಸ್ಟರ್ ಖಾತೆಗಳು ನನ್ನ ಹತ್ರನೇ ಇದ್ದು. ನಾಗಮೋಹನ್ ದಾಸರು ರಾಜೀನಾಮೆ ಕೊಟ್ಟಾರ ಅಂದಮೇಲೆ ನಾನು ಅವ್ರ ಮನೆಗೆ ಹೋಗಿ ವಿನಂತಿ ಮಾಡಿದೆ, ಸರ್ ರಾಜೀನಾಮೆ ಯಾಕೆ ಕೊಟ್ರಿ? ನಿಮ್ಮ ಕೆಲಸ ಪೂರ್ಣ ಮಾಡಿ, ನಿಮ್ಮ ಮೇಲೆ ನಮಗೆ ಭರವಸೆ ಇದೆ. ನೀವು ಸಾಮಾಜಿಕ ನ್ಯಾಯದ ಹರಿಕಾರ, ನಿಮಗಿದ್ದಂಥ ಸಾಮಾಜಿಕ ಕಳಕಳಿ ಇನ್ಯಾರ ಹತ್ರನೂ ಇಲ್ಲ ಅಂತ ಅವ್ರ ಮನೆಗೆ ಹೋಗಿ ರಿಕ್ವೆಸ್ಟ್ ಮಾಡಿದೆ, ಸಮಾಜ ಕಲ್ಯಾಣ ಮಂತ್ರಿ ಹಾಕಿ. ಅವರು ಒಪ್ಕೊಂಡ್ರು, ಮತ್ತೆ ಆದೇಶ ಕೊಟ್ಟು. ಅವರು ವೈಜ್ಞಾನಿಕವಾಗಿ ಸರ್ವೆ ಮಾಡಿ ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಕಾಲಕಾಲಕ್ಕೆ ಸುಪ್ರೀಂ ಕೋರ್ಟಿನ ಆದೇಶಕ್ಕೆ ಅನುಗುಣವಾಗಿ ಒಳ ಮೀಸಲಾತಿ ಮಾಡ್ತಾರೆ.